ಮತ್ತೊಮ್ಮೆ ರಂಗಿನ ಲೋಕ ಮಾದಕ ಲೋಕದ ನಂಟು ಅನಾವರಣಗೊಳ್ತಾ ಇದೆ. ಸಿಸಿಬಿ ಪೊಲೀಸರಿಂದ ಡ್ರಗ್ ಪೆಡ್ಲರ್ ಬಂಧನ ಆಗಿರೋ ಪ್ರಕರಣದಲ್ಲಿ ರಂಗಿನ ಲೋಕಕ್ಕೆ ಮಾದಕ ಲೋಕದ ನಂಟಿರೋದು ಮತ್ತೆ ಬೆಳಕಿಗೆ ಬರ್ತಾ ಇದೆ. ತನಿಖೆ ವೇಳೆ ಮತ್ತೊಂದು ಸ್ಫೋಟಕ ಸತ್ಯ ಬಯಲಾಗಿದೆ. ಕಿರುತೆರೆಗೆ ಮತ್ತೆ ಕನೆಕ್ಟ್ ಆಗ್ತಾ ಇದೆ ಈ ಮಾದಕ ಜಗತ್ತು. ನ್ಯೂಸ್ ಫಸ್ಟ್ ನಲ್ಲಿ ನಶೆ ನಂಟಿನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂದೇಶ್, ಮತ್ತೊಮ್ಮೆ ಈಗ ಒಬ್ಬ ಪೆಡ್ಲರ್ನ ಬಂಧನದಿಂದ ಕಿರುತೆರೆಗೂ ಮಾದಕ ಲೋಕಕ್ಕೂ ಇರೋ ನಂಟು ಎಕ್ಸ್ಪೋಸ್ ಆಗ್ತಾ ಇದೆಯಾ? ಏನೆಲ್ಲ ಗೊತ್ತಾಗ್ತಾ ಇದೆ ಈ ಪ್ರಕರಣದಲ್ಲಿ ಸಂದೇಶ್? ವಿಜಯ್, ಈ ಹಿಂದೆ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿಸಿಬಿ ಅಧಿಕಾರಿಗಳು ಒಬ್ಬ ಡ್ರಗ್ ಪೆಡ್ಲರ್ ಅನ್ನ, ಅದರಲ್ಲೂ ಕೂಡ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಿಸಿಬಿ ಅಧಿಕಾರಿಗಳು ಸುಮಾರು 21 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ ಅನ್ನ ಕೂಡ ಸೀಸ್ ಮಾಡಿದ್ರು. ಅಲ್ಲಿ ಕೊಕೈನ್ ಆಗಿರ್ಬೋದು, ಜೊತೆಗೆ ಸಿಂಥೆಟಿಕ್ ಡ್ರಗ್ಗಳು ಕೂಡ ಪತ್ತೆಯಾಗಿತ್ತು. ಎರಡು ಡ್ರಗ್ ಓವರಾಲ್ ಮೊತ್ತ ಬಂದು 21 ಕೋಟಿ ಮೌಲ್ಯದ ಡ್ರಗ್ಗಳು ಪತ್ತೆಯಾಗಿತ್ತು. ಇದರಿಂದ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿತ್ತು ಬಂಧಿತ ಆರೋಪಿ ರೊನಾಲ್ಡೋ ಅನ್ನೋ ವ್ಯಕ್ತಿ ಏನಿದ್ದಾನೆ, ಈತ ಸಾಕಷ್ಟು ಜನ ದೊಡ್ಡ ವ್ಯಕ್ತಿಗಳಿಗೆ ಡ್ರಗ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾನೆ, ಜೊತೆಗೆ ಸೆಲೆಬ್ರಿಟಿಗಳಿಗೂ ಕೂಡ ಡ್ರಗ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಅನುಮಾನ ಪ್ರಾಥಮಿಕ ಹಂತದಲ್ಲಿ ಸಿಸಿಬಿ ಅಧಿಕಾರಿಗಳಿಗೆ ಬಂದಿತ್ತು. ಅದಾದ ಬಳಿಕ ಅವರ ಮೊಬೈಲ್ ಅನ್ನ, ಅಂದ್ರೆ ಆರೋಪಿಯ ಮೊಬೈಲ್ ಅನ್ನ ಪಡೆದುಕೊಂಡು ಅದಾದ ಬಳಿಕ ಆ ಮೊಬೈಲ್ ನ ಒಂದು ಕಂಪ್ಲೀಟ್ ಆದ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆತನ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಹಲವು ಕಿರುತೆರೆ ನಟ ನಟಿಯರು ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಸಿಸಿಬಿ ಅಧಿಕಾರಿಗಳಿಗೆ ಗೊತ್ತಾಗಿರುವಂತದ್ದು. ಮೊಬೈಲ್ ನ ಕಂಪ್ಲೀಟ್ ಪರಿಶೀಲನೆ ಸಂದರ್ಭದಲ್ಲಿ ಆತನ ನಿಕಟ ಸಂಪರ್ಕದಲ್ಲಿ, ಅಂದ್ರೆ ನಿರಂತರವಾಗಿ ಆತನ ಸಂಪರ್ಕದಲ್ಲಿ ಕಿರುತೆರೆ ನಟ ನಟಿಯರು ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಈಗ ಹೊರಬಿದ್ದಿರುವಂತದ್ದು. ಈಗ ಸದ್ಯ ಸಿಸಿಬಿ ಉನ್ನತ ಮೂಲಗಳಿಂದ ಸಿಕ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ಎಲ್ಲರೂ ಕೂಡ ಕನ್ಸ್ಯೂಮರ್ಸ್ ಆಗಿದ್ರು, ಅಂದ್ರೆ ಕಿರುತೆರೆ ನಟ ನಟಿಯರು ಯಾರೆಲ್ಲ ಕಾಂಟ್ಯಾಕ್ಟ್ ನಲ್ಲಿದ್ರು, ಆ ಆರೋಪಿಯ ಸಂಪರ್ಕದಲ್ಲಿದ್ರು, ಅವರೆಲ್ಲರೂ ಕೂಡ ನಿರಂತರವಾಗಿ ಆತನ ಜೊತೆ ಸಂಪರ್ಕದಲ್ಲಿದ್ರು, ಜೊತೆಗೆ ಕನ್ಸ್ಯೂಮರ್ಸ್ ಗಳ ಆಗಿದ್ರು ಅನ್ನೋ ಮಾಹಿತಿಗಳನ್ನ ಈಗಾಗಲೇ ಪ್ರಾಥಮಿಕ ಹಂತದಲ್ಲಿ ಹೊರ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಆತ 21 ಕೋಟಿ ಮೌಲ್ಯದ ಡ್ರಗ್ ಅಂದ್ರೆ ಅದು ಎಲ್ಲಿಂದ ಬಂತು ಈತನಿಗೆ ಅನ್ನೋದು ಪ್ರಮುಖವಾಗಿರುವಂತಹ ವಿಚಾರ. ಯಾಕಂದ್ರೆ ಪೆಡ್ಲಿಂಗ್ ಅನ್ನ ಯಾರು ಬೇಕಾದ್ರೂ ಮಾಡ್ತಾರೆ, ಆದ್ರೆ ಪೆಡ್ಲರ್ಸ್ ಗಳಿಗೆ ಡ್ರಗ್ ಎಲ್ಲಿಂದ ಸಪ್ಲೈ ಆಯಿತು ಅನ್ನೋದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಇಷ್ಟು ಮೊತ್ತದ ಡ್ರಗ್ ಯಾವ ಮೂಲದಿಂದ ಆತನಿಗೆ ಪತ್ತೆ ಆಯಿತು, ಜೊತೆಗೆ ಇಷ್ಟು ದೊಡ್ಡ ಮೊತ್ತದ ಒಂದು ಡ್ರಗ್ ಅನ್ನ ಇಟ್ಕೊಂಡಿದ್ದ ಅಂದ್ರೆ ಸಾಕಷ್ಟು ಜನರಿಗೆ ಆತ ಸಪ್ಲೈ ಮಾಡ್ತಾ ಇದ್ದ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಆದ್ರೆ ಯಾರ್ಯಾರಿಗೆ ಸಪ್ಲೈ ಮಾಡ್ತಾ ಇದ್ದ ಅನ್ನೋದು ಪ್ರಮುಖವಾಗಿರುವಂತಹ ವಿಚಾರ. ಯಾಕಂದ್ರೆ 1 ಕೆಜಿಗೆ ಸುಮಾರು 1.5 to 2 ಕೋಟಿ ರೂಪಾಯಿ ಮೌಲ್ಯ ಆಗುತ್ತೆ. ಹಾಗಾಗಿ ಸಾಕಷ್ಟು ಈಗಾಗಲೇ ಆತ ಡ್ರಗ್ ಗಳನ್ನ ಇಟ್ಕೊಂಡಿದ್ರಿಂದ ಅಷ್ಟು ಕಾಸ್ಟ್ಲಿಯೆಸ್ಟ್ ಸಿಂಥೆಟಿಕ್ ಡ್ರಗ್ ಗಳನ್ನ ಯಾರಿಗೆ ಈತ ಸಪ್ಲೈ ಮಾಡ್ತಾ ಇದ್ದ ಅನ್ನೋ ಒಂದು ಅನುಮಾನ ಮೂಡಿತ್ತು. ಆದ್ರೆ ಈಗ ಸಾಕಷ್ಟು ಜನ ಸೆಲೆಬ್ರಿಟಿಗಳ ಹೆಸರುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ, ಕಿರುತೆರೆ ನಟ ನಟಿಯರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ, ಜೊತೆಗೆ ಕಿರುತೆರೆ ನಟ ನಟಿಯರ ಒಂದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಅಥವಾ ಅವರ ಜೊತೆ ಸಂಪರ್ಕ ಮಾಡಿರುವಂತದ್ದಾಗಿರ್ಬೋದು, ಅಥವಾ ಅವರ ಕಾಲ್ ಹಿಸ್ಟ್ರಿಗಳೇನಿದೆ, ಅಂದ್ರೆ ಆರೋಪಿ ಹಾಗೆ ಕಿರುತೆರೆ ನಟ ನಟಿಯರ ಕಾಲ್ ಹಿಸ್ಟ್ರಿ ಏನಿದೆ, ಇವೆಲ್ಲವೂ ಕೂಡ ಈಗ ಎನ್ಕ್ವೈರಿ ಸಂದರ್ಭದಲ್ಲಿ ಸಿಸಿಬಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಈಗ ಪ್ರಾಥಮಿಕ ಹಂತದಲ್ಲಿ ಆತ ಯಾರಿಗೆಲ್ಲ ಸಪ್ಲೈ ಮಾಡ್ತಾ ಇದ್ದ ಅಥವಾ ಕನ್ಸ್ಯೂಮರ್ಸ್ ಯಾರಾಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾರೆ. ಅದಾದ ನಂತರ ಇಲ್ಲಿ ಪ್ರಮುಖವಾಗಿರುವಂತದ್ದು ಆತನಿಗೆ ಯಾವ ಒಂದು ಮೂಲದಿಂದ ಇಷ್ಟು ಪ್ರಮಾಣದ ಡ್ರಗ್ ಬರ್ತಾ ಇತ್ತು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಈಗ ಸದ್ಯ ಸಿಸಿಬಿ ಅಧಿಕಾರಿಗಳು ಅದೇ ಒಂದು ಕೆಲಸದಲ್ಲಿ ಅಥವಾ ಆ ಒಂದು ಇನ್ಫಾರ್ಮೇಶನ್ ಅನ್ನ ಡಿಗ್ ಮಾಡೋದಕ್ಕೆ ಆತನ ಕಂಪ್ಲೀಟ್ ಆದ ಒಂದು ಎನ್ಕ್ವೈರಿಯನ್ನ ಕೂಡ ಮಾಡ್ತಾ ಇದ್ದಾರೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.